ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗತ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. ಇವತ್ತಿನ ಮ್ಯಾಚ್ DC is taking on KKR. ನೋಡೋಣ ಯಾರು ಗೆಲ್ತಾರೆ ಅಂತ ಪ್ರಿಡಿಕ್ಷನ್ ಹೇಳ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಗಂಟೆ ಹೊಡ್ಕೊಳ್ಳಿ. ಸೊ ಓಕೆ, ಮ್ಯಾಟ್ರಿಗೆ ಬರೋಣ. ಇವಾಗ ಯಾರು ಗೆಲ್ಲಬಹುದು ಇವತ್ತು, DC ಆರ್ KKR? DC ನೋಡ್ರೆ ಲಾಸ್ಟ್ ಮ್ಯಾಚು CSK ಅಂತ ಮೈಟಿ ಟೀಮ್ಗೆ ಹೊಡೆದ್ಬಿಟ್ಟು ಬಂದ್ಬಿಟ್ರು. CSK ಅಂತ ಬ್ಯಾಟಿಂಗ್ ಡೆಪ್ತ್ ಇರುವಂಥ ಟೀಮ್ಗೆ ಏನಾದ್ರು ಭಯಂಕರವಾಗಿ ಕಾಣಿಸ್ತೆ. CSK ಬೌಲಿಂಗ್ ಏನು, ಬ್ಯಾಟಿಂಗ್ ಏನು, ಹಂಗೇನು ಹಿಂಗೇನು ಅಂತೆಲ್ಲ ಬಿಲ್ಡಪ್ ಹಾಕಿದ್ವಿ ನಾವು ಲಾಸ್ಟ್ ಮ್ಯಾಚು. ಬಟ್ ಅಪ್ಸೈಟ್ ಅಂದ್ರೆ ಏನು ಅಂತ ತೋರಿಸ್ಕೊಂಡು ಕೊಟ್ಟರು DC ಅವರು. ಯಾರು ಕೂಡ ಅನ್ಕೊಂಡಿರಲ್ಲ DC ಗೆಲ್ತಾರೆ ಅಂತ ಸ್ಟಾರ್ಟಿಂಗ್ ಅಲ್ಲಿ, ಬಟ್ ಅದನ್ನ ಉಲ್ಟಾ ಮಾಡಿದ್ರು DC ಅವರು. ನಾವು ಕೂಡ ಇದೀವಿ ಗುರು, ನಮಗೂ ಕೂಡ ಹೋಮ್ ವೆನ್ಯೂ ವೈಜಾಗ್ ಅಲ್ಲಿ ನಾವು ಇಂಪ್ಯಾಕ್ಟ್ ಮಾಡ್ತೀವಿ ಅಂತ ತೋರಿಸಿದ್ದು DC ಅವರು. ಒಂಥರ ವೈಜಾಗ್ ಲಕ್ಕಿ ಗ್ರೌಂಡ್ ಆಗಿದೆ. ಲಾಸ್ಟ್ ಮ್ಯಾಚ್ ನೋಡ್ಕೊಂಡ್ರೆ CSK ಗೆ ಹೊಡೆದಿದೆ ಅಂತಂದ್ರೆ ಖಂಡಿತ ಇದೊಂಥರ ಲಕ್ಕಿ ಗ್ರೌಂಡ್ ಆಗಿದೆ ಅಂತ ಹೇಳಬೇಕು. ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು DC ಅವರು ಲಾಸ್ಟ್ ಮ್ಯಾಚಲ್ಲಿ. ಸೊ ಈ ಮ್ಯಾಚ್ ಕೂಡ ಫಸ್ಟ್ ಬ್ಯಾಟಿಂಗ್ ಮಾಡುವಂಥ ಸಾಧ್ಯತೆ ಇದೆ. ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಅಂತ ಹೇಳಿದ್ರು ರಿಷಬ್ ಪಂತ್ ಅವರು ಲಾಸ್ಟ್ ಮ್ಯಾಚು. ಸೊ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಒಂಥರ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತ ಹೇಳಬೇಕು. ಯಾಕಂದ್ರೆ ರಿಷಬ್ ಪಂತ್ ಅವರು ಸಿಕ್ಕಾಪಟ್ಟೆ ಸಾಕಾದಾಗ ಅನಲೈಸ್ ಮಾಡಿಬಿಟ್ಟು ಲಾಸ್ಟ್ ಮ್ಯಾಚು ಸ್ಟ್ರಗಲ್ ಮಾಡಿದ್ರು CSK ಅವ್ರನ್ನ ಚೇಸ್ ಮಾಡಬೇಕಾದ್ರೆ. ಸೊ ಈ ಮ್ಯಾಚು ಕೂಡ ಚೇಸ್ ಮಾಡೋರಿಗೆ ಕಷ್ಟ ಇರುವಂಥ ಸಾಧ್ಯತೆ ಇದೆ ವೈಜಾಗ್ ಅಲ್ಲಿ. ಸೊ KKR ಕೂಡ ಒಂಥರ ಚೆನ್ನೈ ಸೂಪರ್ ಕಿಂಗ್ಸ್ ತರ ಒಂಥರ ಮೈಟಿ ಟೀಮ್ ಆಗಿದೆ ಈ ಒಂದು ಟೂರ್ನಮೆಂಟ್. ಎರಡು ಮ್ಯಾಚ್ ಕೂಡ ಅವ್ರಿಗೆ ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಈ ಕಡೆ DC ಅವರು ಲಾಸ್ಟ್ ಮ್ಯಾಚ್ನಾಗ ಗೆದ್ಬಿಟ್ಟು ಬರ್ತಾ ಇದ್ದಾರೆ, ಮಿಕ್ಕಿದ ಮ್ಯಾಚ್ನ ಸೋತಿದ್ರು ಇವರು. ಸೊ ಆದ್ರಿಂದ ನನಗೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಇಲ್ಲಿ ಇದೆ ಅಂತ ಅನ್ನಿಸಿದೆ. DC ಅವರು ಲಾಸ್ಟ್ ಮ್ಯಾಚ್ನಾಗ ಗೆದ್ದಿರೋದ್ರಿಂದ, ಪಿಚ್ನ ಸ್ವಲ್ಪ ಎಲ್ಲ ಅನಲೈಸ್ ಮಾಡ್ಕೊಂಡಿರೋದ್ರಿಂದ ಸೊ ಇವ್ರಿಗೆ ಅಡ್ವಾಂಟೇಜ್ ಇದೆ. ಬಟ್ KKR ಅಂತ ಟೀಮ್ಗೆ ಹೊಡಿಬೇಕು ಅಂದ್ರೆ 2 ಗುಂಡಿಗೆ ಬೇಕು ಗುರು. ಯಾಕಂದ್ರೆ ಆ ಥರ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಅದು. ಒಂಥರ ಡೆಡ್ಲಿ ಆಗಿ ಕಾಣಿಸಿದ್ರೆ, ಬೌಲಿಂಗ್ ಕೂಡ ಕ್ಲಾಕ್ ಆಗಿ ಮಾಡಿದ್ರೆ ಈ ಒಂದು ಟೂರ್ನಮೆಂಟಲ್ಲಿ. ಸೊ ಅದನ್ನ ಒಂದು ಲಾಂಗ್ ಗ್ಯಾಪ್ ಆದ್ಮೇಲೆ ಬೇರೆ ಬರ್ತಿದ್ದಾರೆ KKR ಅವರು. ನನ್ನ ಪ್ರಕಾರ ಸ್ಟ್ರೈಟ್ ಅವೇ ಹೇಳ್ತೀನಿ, KKR ಅಪ್ಪರ್ ಹ್ಯಾಂಡಲ್ ಅಂತೂ ಖಂಡಿತ ಇದ್ದಾರೆ. ಹೌದು, ಲಾಸ್ಟ್ ಮ್ಯಾಚ್ DC ಅವರು ಗೆದ್ದಿರಬಹುದು, ಬಟ್ ಆದ್ರೂ ಕೂಡ ನನ್ನ ಪ್ರಕಾರ KKR ಗೆಲ್ಲುವಂಥ ಸಾಧ್ಯತೆನೇ ಇವತ್ತು ಜಾಸ್ತಿ ಇದೆ. ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರು ವೈಜಾಗ್ ಅಲ್ಲಿ 153 ಇದೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವ್ರಿಗೆ ಅಡ್ವಾಂಟೇಜ್. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಪಂತೇನಾರು ಟಾಸ್ ಗೆಲ್ತಾರೆ, ಅಭ್ಯಾಸ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೀನಿ. ಶ್ರೇಯಸ್ ಅಯ್ಯರ್ ಗೆಲ್ತಾರೆ ಗೊತ್ತಿಲ್ಲ, ದ್ವಂದ್ವ ಇರುತ್ತೆ ಏನು ಮಾಡಬೇಕು ಅಂತ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ಬಿಡ್ಬೋದು. ಸೊ ನೋಡೋಣ ಏನಾಗುತ್ತೆ ಅಂತ. 11 ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು. 11 ಕಂಪ್ಯಾರಿಸನ್ ಮಾಡ್ತು ಅಂದರೆ ನನ್ನ ಪ್ರಕಾರ ಮೇಲ್ಗಡೆ ಕಾಣಿಸ್ತಾ ಇದ್ದಾರೆ KKR ಅವರು. ನೋಡಿ ಯಾವ ಥರ ಇದೆ ಅಂತ. ನರೈನ್ ನೋಡಿ ಲಾಸ್ಟ್ ಮ್ಯಾಚ್ ನಾಯಿ ಹೊಡೆದಂಗೆ ಫಿಲ್ಸ್ ಆಟ್. ನರೈನ್, ವೆಂಕಟೇಶ್ ಅಯ್ಯರ್ ಬರೋ ಲಾಸ್ಟ್ ಮ್ಯಾಚ್ ಮಸ್ತಾಗಿರೋ. ಶ್ರೇಯಸ್ ಅಯ್ಯರ್ ಇದ್ದಾರೆ. ಶ್ರೇಯಸ್ ಅಯ್ಯರ್ ಸ್ವಲ್ಪ ಡೌನ್ ಕಾಣಿಸ್ತಾರೆ. ರಮಣ್ದೀಪ್ ಸಿಂಗ್, ರಿಂಕು ಸಿಂಗ್, ಆಂಡ್ರೆ ರಸಲ್ ಒಂಥರ ಸಿಕ್ಕಾಪಟ್ಟೆ ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಯೂನಿಟ್ ಇವ್ರದ್ದು. ಜೊತೆಗೆ ಬೌಲಿಂಗ್ ಕೂಡ ಮಿಚೆಲ್ ಸ್ಟಾರ್ಕ್ ಒಬ್ಬರನ್ನ ಬಿಡ್ತು ಅಂತ ನೀನೆಲ್ಲ ಕೂಡ ಚೆನ್ನಾಗಿ ಮಾಡ್ತಿರೋ, ಡೀಸೆಂಟಾಗಿ ಮಾಡ್ತಿದ್ದಾರೆ. ಮಿಚೆಲ್ ಸ್ಟಾರ್ಕ್ ಹುಚ್ಚನಾಗಿ ಓಡಿಸ್ಕೊಂತಿದ್ದಾರೆ. ಆಡಿರೋಂಥ 2 ಮ್ಯಾಚ್ನೂ ಕೂಡ 2 ಮ್ಯಾಚ್ ನಾಯಿ ಓಡಿಸ್ಕೊಂಡಿದ್ದಾರೆ. ಸೊ ಈ ಮ್ಯಾಚು ಫೋಕಸ್ ಇರೋರು ಯಾರು ಅಂತ ಅನ್ನೋದು ಮಿಚೆಲ್ ಸ್ಟಾರ್ಕು. ಮತ್ತೆ ಅದೇ ಥರ ಪ್ಯಾಟರ್ನ್ ಕಂಟಿನ್ಯೂ ಆಯಿತು ಅಂದರೆ ನಾಯಿ ಓಡಿಸ್ಕೊಂಡಾಗ 40+ ರನ್ಸ್ನ ಓಡಿಸ್ಕೊಂಡ್ರು ಅಂತಾರೆ. ಫಸ್ಟ್ ಮ್ಯಾಚ್ 50+ ರನ್, ಸೆಕೆಂಡ್ ಮ್ಯಾಚ್ 47 ರನ್ನು. ಒಂಥರ ನೆಟ್ಟಿಗೆ ಮಾಡ್ತಾ ಇಲ್ಲ ಅವರು, ಸ್ಟ್ಯಾಂಡರ್ಡ್ಸ್ಗೆ ರೀಚ್ ಮಾಡ್ತಾ ಇಲ್ಲ. ಅದೇ ಥರ ಆಯಿತು ಅಂದರೆ ಬೇರೆ ಪ್ಲೇಯರ್ನ ತರುವಂಥ ಸಾಧ್ಯತೆ ಇರುತ್ತೆ KKR ಅವರು. ಕೂರಿಸ್ಬಿಟ್ಟು ಇವ್ರನ್ನ, ಏನೇ ರೆಪ್ಯುಟೇಷನ್ ಇರ್ಬೋದು ಒಬ್ಬ ಪ್ಲೇಯರ್ಗೆ, ಅದೆಷ್ಟೇ ದುಡ್ಡು ಕೊಟ್ಬಿಟ್ಟು ತೊಗೊಂಡಿರ್ಬೋದು, ನೆಟ್ಟಿಗೆ ಆಡ್ತಾ ಇಲ್ಲ ಅಂದರೆ ಅವ್ರನ್ನ ಕೂರಿಸ್ಲೇಬೇಕಾಗುತ್ತೆ. ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದೀವಿ ಅಂತ ಆಡ್ಸೋದಕ್ಕಾಗೋದಿಲ್ಲ. ಸೊ ಇವತ್ತಿನ ನನ್ನ ಪ್ರಿಡಿಕ್ಷನು ಇಟ್ಸ್ KKR. ಜಾಸ್ತಿ ಡ್ರ್ಯಾಗ್ ಆ್ಯಂಡ್ ಡ್ರಿಫ್ಟು ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. KKR ಗೆಲ್ತಾರೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸಿದೆ. DC ಅವ್ರ ಮೇಲೆ ಅಷ್ಟು ನನಗೆ ಕಾನ್ಫಿಡೆನ್ಸ್ ಇಲ್ಲ. ಹೌದು, ಲಾಸ್ಟ್ ಮ್ಯಾಚ್ CSK ಹೊಡೆದಿರ್ಬೋದು, ಬಟ್ ಆದರೂ ನನಗೆ DC ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇಲ್ಲ. ಏನಾದ್ರು ಒಂದು ಮಾಡ್ತಾರೆ ಅಂತ ಅನ್ನಿಸ್ತಿಲ್ಲ. KKR ನನಗೆ ಏನಾದ್ರು ಒಂದು ಮಾಡ್ತಾರೆ ಇಂಪ್ಯಾಕ್ಟು ಅಂತ ಅನ್ನಿಸಿದೆ. ಬಟ್ ರಿಷಬ್ ಪಂತ್ನ ಈ ಮ್ಯಾಚು ಕೂಡ ನಾನು ವಾಚ್ ಮಾಡ್ತೀನಿ ಕ್ಲೋಸ್ ಆಗಿ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಸಖತ್ತಾಗಿ ಕಾಣಿಸ್ಕೊಂಡ್ರು. ಈ ಮ್ಯಾಚು ಕೂಡ ಏನಾದ್ರು ಅವರಿಂದ ಒಂದು ಬಿಗ್ ಇನ್ನಿಂಗ್ಸ್ ಬರುವಂಥ ಸಾಧ್ಯತೆ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಡೇವಿಡ್ ವಾರ್ನರ್ ಈ ಟೂರ್ನಮೆಂಟ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ರೆ. ಲಾಸ್ಟ್ ಮ್ಯಾಚ್ ಪೃಥ್ವಿ ಶಾ ಕೂಡ ಕ್ಲಿಕ್ ಆಗಿದೆ, ಇವರಿಗೆ ಒಂದು ಪಾಸಿಟಿವ್ ಅಂತ ಹೇಳಬೇಕು. ಈ ಕಡೆ ಫೀಲ್ಡ್ ಸಾಲ್ಟ್ ಇದ್ದಾರೆ, ಅವ್ನ ಅಜ್ಜಿ ನೆಕ್ಸ್ಟ್ ಲೆವೆಲ್ ಆಡ್ತಾರೆ ಇವರು. ಅವರಂತೂ ಒಂಥರ ಕ್ಲಾಸ್ ಪ್ಲೇಯರು. ಲಾಸ್ಟ್ ಮ್ಯಾಚಿನ ಅಷ್ಟೊಂದು ರನ್ ಬಂದಿಲ್ಲದೆ ಇರ್ಬೋದು, ಬಟ್ ಆದರೂ ಕೂಡ ನನ್ನ ಪ್ರಕಾರ ಮಸ್ತಾಗೆ ಪರ್ಫಾರ್ಮ್ ಮಾಡ್ತಾರೆ. ನೋಡ್ತಾರೆ, ಫೀಲ್ಡ್ ಸಾಲ್ಟ್ ಮೇಲೆ ಹೆವಿ ಕಾನ್ಫಿಡೆನ್ಸ್ ಇದೆ. ಜೊತೆಗೆ KKR ಬ್ಯಾಟಿಂಗ್ ಯೂನಿಟ್ ಒಂಥರ ಸ್ಟ್ರಾಂಗ್ ಆಗಿದೆ ಅವರು. ಎಲ್ಲರೂ ಬಂದವರೆಲ್ಲ ಗುದ್ದುವಂಥ ಪ್ಲೇಯರ್ಸ್ಗಳಿರೋದು. ಆದ್ದರಿಂದ KKR, ಇಟ್ಸ್ KKR ಟುಡೇ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.